ದಯವಿಟ್ಟು ಸರ್ಕಾರದಲ್ಲಿ ನಾನು ಕೈ ಮುಗಿದು ವಿನಂತಿ ಮಾಡಿಕೊಳ್ತೀನಿ. ಯಾಕಂದ್ರೆ ಈಗಾಗಲೇ ಧಾರವಾಡದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋರಾಟಕ್ಕೆ ತಯಾರಾಗ್ತಾ ಇದ್ದಾರೆ. ಆದ್ದರಿಂದ ಸರ್ಕಾರದವರು, ಗೃಹ ಸಚಿವರಾಗಿರ್ಬೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಅದೇ ರೀತಿಯಾಗಿ ಎಲ್ಲ ಶಾಸಕರು ಮತ್ತು ಮಂತ್ರಿಮಂಡಲದವರು ದಯವಿಟ್ಟು ಇದರ ಕಡೆ ಸ್ವಲ್ಪ ಲಕ್ಷ್ಯ ಕೊಡಬೇಕು. ಯಾಕಂದ್ರೆ ಅವರೇನು ಹೋರಾಟ ಮಾಡ್ತಾರೋ ಬಿಡಿ ಅಂತೇಳಿ ಯಾರೂ ದಯವಿಟ್ಟು ಅದನ್ನು ನಿರಾಕರಣೆಯನ್ನು ಮಾಡಬೇಡಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ಏನೈತಪ್ಪ ಅಂದ್ರೆ ಇಲ್ಲಿ ಏನು ಹೋರಾಟ ಮಾಡ್ತಾ ಇದ್ದಾರೆ ಅವರು ಎಲ್ಲ ಯುವಕರು, ಯಾರು ಸಾಹುಕಾರ ಮಂದಿ ಅಲ್ಲ, ಯಾರೂ ಶ್ರೀಮಂತರಲ್ಲ. ಇಲ್ಲಿ ಹೋರಾಟವನ್ನು ನೀವು ನೋಡ್ತಾ ಇದ್ದೀರಾ. ಇವರೆಲ್ಲ ಏನಪ್ಪ ಅಂದ್ರೆ ಮೀಡಿಯಮ್ ಫ್ಯಾಮ್ಲಿಯವರು, ತಂದೆ ತಾಯಿ ಕಷ್ಟಪಟ್ಟು ನನ್ನ ಮಗ ಒಂದು ಸರ್ಕಾರಿ ನೌಕರಿ ಹಿಡೀಲಿ, ಒಂದು ಸರ್ಕಾರಿ ಜಾಬ್ ಮಾಡಲಿ ಅಂತೇಳಿ ಒಂದು ಕನಸನ್ನು ಕಟ್ಟಿಕೊಂಡು ತಮ್ಮ ಎಲ್ಲ ಏನಪ್ಪ ಅಂದ್ರೆ ಎಷ್ಟೇ ಕಷ್ಟ ಇದ್ದರೂ ನೋವಿದ್ರೂ ಸಹಿತ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಕಲಿಸ್ತಾ ಇದ್ದಾರೆ. ಅಲ್ಲಿ ವಿದ್ಯಾರ್ಥಿಗಳನ್ನ ಕೋಚಿಂಗ್ ಕಳಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಸಹಿತ ಅಷ್ಟೇ ಶ್ರಮವನ್ನು ಹಾಕಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅಂಥ ಅಭ್ಯರ್ಥಿಗಳಿಗೆ ಏನಾಗಿದೆಪ್ಪ ಅಂದ್ರೆ ಈಗ ಕೊರೋನಾ ಬಂತು, ಚುನಾವಣೆ ಬಂತು, ಒಳ ಮೀಸಲಾತಿ ಬಂತು, ಹೀಗೆ ಹಲವಾರು ಕಾರಣಗಳಿಂದ ಬಹಳಷ್ಟು ಜನ ಯುವಕರು ಏನಪ್ಪ ಅಂದ್ರೆ ಸೋತು ಬಿಟ್ಟಿದ್ದಾರೆ. ಯಾವ ರೀತಿ ಸೋತಾರಪ್ಪ ಅಂದ್ರೆ ಈಗ ನೋಡ್ತಾ ಇದ್ರಿ ಎಷ್ಟೋ ಜನ ಯುವಕರು ವಯಸ್ಸು ಮುಗಿದು ಹೋಗ್ತಾ ಇದೆ. ಎಲ್ಲರಿಗೂ ಗೊತ್ತದ ವಿಷಯನ ಈಗಾಗಲೇ ನಿಮ್ಮ ಗಮನಕ್ಕೆ ಬಂದದ ಅಂತ ನಾನು ಅನ್ಕೋತೀನಿ. ವಯಸ್ಸಿಗೆ ಉದಾಹರಣೆ ನಾವು ಪೊಲೀಸ್ದ ಒಂದು ಉದಾಹರಣೆ ತೊಗೊಂಡ್ವಿ ಅಂದ್ರೆ ಫಸ್ಟ್ ಜನರಲ್ದವ್ರಿಗೆ ಎಷ್ಟಿತ್ತು ರೀ, 25 ವಯಸ್ಸು ಲಾಸ್ಟ್ ಇತ್ತು. ಆಮೇಲೆ OBC SC ST ಅವ್ರಿಗೆ ಎಷ್ಟಿತ್ತು, 27 ಇತ್ತು. ಮೊನ್ನೆ ದಿವಸ ಒಂದು ಪೇಪರ್ ಸ್ಟೇಟ್ಮೆಂಟನ್ನು ಕೊಟ್ಟರು. ಏನು ಕೊಟ್ರಪ್ಪ ಅಂದ್ರೆ ವಯಸ್ಸಿನ ಮಿತಿಯನ್ನು ಹೆಚ್ಚಳ ಮಾಡಲಾಗಿದೆ ಅಂದರು. ಅದೇ ರೀತಿಯಾಗಿ ಹೆಚ್ಚಿದ್ದನ್ನು ಕಡಿಮೆ ಮಾಡಲಾಗಿದೆ ಅಂದರು. ಅಂದರೆ ಉದಾಹರಣೆ ಒಂದು ಸಿವಿಲ್ ಪೊಲೀಸಿಗೆ ಸಂಬಂಧಪಟ್ಟ ಹಾಗೆ ಮೊದಲ 19 ವಯಸ್ಸಾದವ್ರು ಅರ್ಜಿ ಹಾಕೋದಿತ್ತು, ಅದನ್ನು 18ಕ್ಕೆ ತಂದರು. ಅದು ಸರಿ ಅದ, ಏನೂ ತೊಂದರೆ ಇಲ್ಲ, ಅದು ಸರಿ ಅದ. ಅದೇ ರೀತಿಯಾಗಿ ವಯಸ್ಸಿನ ಮಿತಿಯನ್ನು ಹೆಚ್ಚಳ ಮಾಡಿರು. ಎಷ್ಟು ಹೆಚ್ಚಳ ಮಾಡಿದೆವು ಅಂತೇಳಿ ಪೇಪರ್ ಸ್ಟೇಟ್ಮೆಂಟ್ ಕೊಟ್ರಪ್ಪ ಅಂದ್ರೆ ಜನರಲ್ದವ್ರಿಗೆ 18ರಿಂದ 25 ಇದ್ದು 27 ವರ್ಷ ಮಾಡಿದ್ದೀವಿ. ಅದೇ ರೀತಿಯಾಗಿ OBC ಮತ್ತು SC ST ಅಭ್ಯರ್ಥಿಗಳಿಗೆ 18ರಿಂದ ಎಷ್ಟಪ್ಪ ಅಂದ್ರೆ 30 ವಯಸ್ಸು ಮಾಡಿದ್ದೀವಿ ಅಂತೇಳಿ ಮಾಡಿದರು. ಅಂದ್ರೆ ಜನರಲ್ದವ್ರಿಗೆ ಇಲ್ಲಿ 2 ವರ್ಷ ಹೆಚ್ಚಾಯಿತು, OBC SC ST ಅವ್ರಿಗೆ 3 ವರ್ಷ ಆಯಿತು. ಆದ್ರೆ ಏನು ಸಮಸ್ಯೆ ಆಗಿರೋದು ಏನಪ್ಪ ಅಂದ್ರೆ ಸುಮಾರು 4-5 ವರ್ಷಗಳಿಂದ ಏನಾಗಿತ್ತಪ್ಪ ಅಂದ್ರೆ ಕಾಲ್ಫಾರ್ಮ್ ಮಾಡೇ ಇಲ್ಲ. ಅಂಥ ಅಭ್ಯರ್ಥಿಗಳದ್ದು ಏನಾಗ್ತದೆ ಅಂದ್ರೆ ಈಗ ವಯಸ್ಸು ಮುಗಿದು ಹೋಗ್ತದೆ. ಒಂದು 2 ವರ್ಷ, 3 ವರ್ಷ, 4 ವರ್ಷ ಓದಿದಂಥ ಎಷ್ಟೋ ಯುವಕರು ಏನಪ್ಪ ಅಂದ್ರೆ ನಿರಾಶೆ ಆಗ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ನಾನು ಇನ್ನು ನೌಕರಿನೇ ಹಿಡಿದಿಲ್ಲ ಅಂದ್ರೆ ಅವ್ರೊಂದು ಕಾಕೊಂಡು ಕೂತಿರ್ತಾರೆ. ಏನಪ್ಪ ಅಂದ್ರೆ ನಾನು ಪೊಲೀಸ್ ಆಗಬೇಕು, ನಾನು SDA ಆಗಬೇಕು, ನಾನು PSI ಆಗಬೇಕು, ಪ್ರತಿಯೊಂದು ಕನಸನ್ನು ಕಟ್ಟಿಕೊಂಡಿರ್ತಾರೆ. ಆದರೆ ಯುವಕರು ವಯಸ್ಸು ಮುಗಿದು ಹೋಯ್ತಪ್ಪ ಅಂದ್ರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಸರ್ಕಾರದವರು ದಯವಿಟ್ಟು ಈ ಕಡೆ ಗಮನ ಕೊಡಬೇಕು. ಯಾಕಂದ್ರೆ ಯುವಕರು ಎಲ್ಲ ಕಡೆ ಅವರು ಒಳಗಿನ ಕಷ್ಟದಿಂದ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ವಯಸ್ಸು ಮುಗಿತಾ ಇದೆ, ಹೆಣ್ಣು ಮಕ್ಕಳು ತಮ್ಮ ನೋವನ್ನು ಹೇಳ್ಕೊಳ್ತಾ ಇದ್ದಾರೆ. ಏನಪ್ಪ ಅಂದ್ರೆ ಒಂದು ಜಲ್ದಿ ಒಂದು ನೌಕರಿ ಹಿಡಬೇಕು, ನೌಕರಿ ಹಿಡಿದ ಮನ್ಯಾಗ ಒಂದು ಮದುವೆ ಮಾಡಿ ಕೊಡ್ತಾರ ಅಂತ ಒಂದು ಏನೋ ಒಂದು ಕನಸಿರ್ತದೆ. ಆದ್ರೆ ಇಲ್ಲಿ ವಯಸ್ಸು ಹೋಯ್ತು, ನೌಕರಿನೂ ಇಲ್ಲ, ಆ ಕಡೆ ಏಜ್ ಆದಮೇಲೆ ಮದುವೆನೂ ಇಲ್ಲ. ಎಷ್ಟು ನಾವು ಕಷ್ಟವನ್ನು ಅನುಭವಿಸೋದು ಅಂತಕ್ಕಂಥ ಹೆಣ್ಮಕ್ಳ ಗೋಳನ್ನು ಸಹಿತ ನಾವು ನೋಡಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಸರ್ಕಾರದವರು ಈ ಕೂಡಲೇ ಏನಪ್ಪ ಅಂದ್ರೆ ತೆರೆದು ಯುವಕರ ಏನು ಬೇಡಿಕೆ ಅದ ಆ ಬೇಡಿಕೆಯನ್ನು ಹೆಚ್ಚು ಮಾಡಬೇಕು. ಯುವಕರ ಬೇಡಿಕೆ ಏನೈತಪ್ಪ ಅಂದ್ರೆ 5 ವರ್ಷ ವಯಸ್ಸನ್ನು ಹೆಚ್ಚು ಮಾಡಬೇಕು. ಈಗ ಉದಾಹರಣೆ ನಾವು ಒಂದು ಕೊಡ್ತೀನಿ. ಪೊಲೀಸ್ದು ಎಷ್ಟಪ್ಪ ಅಂದ್ರೆ ಜನರಲ್ದವ್ರಿಗೆ 30 ವಯಸ್ಸು ಕೊಡಬೇಕು, 25 ಇದ್ದು 30 ಕೊಡಬೇಕು. ಅದೇ ರೀತಿಯಾಗಿ OBC SC ST ಅವ್ರಿಗೆ ಏನಪ್ಪ ಅಂದ್ರೆ 27 ಇದ್ದ 33 ವಯಸ್ಸು ಕೊಡಬೇಕು. ಇದೇ ರೀತಿ ಇನ್ನು ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ವಯಸ್ಸಿನ ಮಿತಿ ಅದ. ಒಟ್ಟಾರೆಯಾಗಿ ಯಾವ ಹುದ್ದೆಗಳಿಗೆ ಮೊದಲು ಎಷ್ಟು ವಯಸ್ಸಿತ್ತು ಅದಕ್ಕಿಂತ ಎಷ್ಟು ವರ್ಷ ನಮಗೆ ಹೆಚ್ಚಳ ಬೇಕಂದ್ರೆ 5 ವರ್ಷ ವಯಸ್ಸನ್ನು ಹೆಚ್ಚಳ ಮಾಡಿರಿ. ನಾವು 4 ವರ್ಷದಿಂದ 5 ವರ್ಷದಿಂದ ಓದ್ತಾ ಇದ್ದೀವಿ. ಈಗ ನಮ್ಮ ವಯಸ್ಸು ಹೆಚ್ಚಳ ಮಾಡಲಿಕ್ಕೆ ನಮ್ಗೆ ಏನಾಗ್ತದೆ, ನಾವು ಸರ್ಕಾರಿ ನೌಕರಿಗೆ ಅರ್ಜಿ ಹಾಕಲಿಕ್ಕೆ ಆಗೋದಿಲ್ಲ. ನಾವು ಕಷ್ಟಪಟ್ಟು ರಾತ್ರಿ ಹಗಲೇ ಅನ್ನೋದೇ ನಾವು ಮನೆಯಲ್ಲಿ ಕೆಲಸ ಮಾಡಿರಿ ಏನಾರ ಒಂದು ಪಗಾರ ಮಾಡ್ಬೋದಾಗಿತ್ತು, ದುಡಿಬೋದಾಗಿತ್ತು. ಆದರೆ ನಾವು ಓದಬೇಕು, ಸರ್ಕಾರಿ ಕೆಲಸ ಹಿಡಿಬೇಕು, ನಮ್ಮ ಮನೆಯನ್ನು ಸುಧಾರಣೆ ಮಾಡಬೇಕು ಅಂತಕ್ಕಂಥ ಕನಸನ್ನು ಕಟ್ಟಿಕೊಂಡು ಎಷ್ಟೋ ಯುವಕ ಮತ್ತು ಯುವತಿಯರು ಅಭ್ಯಾಸವನ್ನು ರಾತ್ರಿ ಹಗಲಿ ಅನ್ನದೇ ಅಭ್ಯಾಸವನ್ನು ಮಾಡ್ತಾಯಿದ್ರು. ನಮ್ಮದು ಬಡತನ ಕುಟುಂಬದ, ನಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡಬೇಕು ಅಂತೇಳಿಸಿಂದ ಎಷ್ಟೋ ವಿದ್ಯಾರ್ಥಿಗಳು ಕನಸನ್ನು ಕಟ್ಟಿಕೊಂಡು ಓದ್ತಾಯಿದ್ರು. ಅಂಥ ಅಭ್ಯರ್ಥಿಗಳಿಗೆ ಏನಾಗಿದೆ ಅಂದ್ರೆ ಭಾಳ ಬೇಜಾರಾಗಿದೆ. ಆದ್ದರಿಂದ ದಯವಿಟ್ಟು ಸರ್ಕಾರದವ್ರು ಏನಪ್ಪ ಅಂದ್ರೆ 5 ವರ್ಷ ವಯಸ್ಸಿನ ಸಡಿಲಿಕ್ಕೆ ಏನು ಮಾಡಬೇಕು. ಅದೇ ರೀತಿಯಾಗಿ ಇನ್ನೊಂದು ಸರ್ಕಾರದಲ್ಲಿ ವಿನಂತಿ ಏನಪ್ಪ ಅಂದ್ರೆ ಹೇಳ್ತಿರ್ತಾರೆ ರೀ, ಅಲ್ಲಿ ಅಷ್ಟೇ ಇದ್ರಾಗ ಪೊಲೀಸ್ KSRP ಒಳಗೆ ಖಾಲಿ ಹುದ್ದೆಗಳು ಇಷ್ಟಿದಾವು, ಸಿವಿಲ್ ಒಳಗೆ ಖಾಲಿ ಇಷ್ಟಿದಾವು, SDA ಇಷ್ಟಿದಾವು, FDA ಎಷ್ಟಿದಾವು, KS ಎಷ್ಟಿದಾವು, ಟೋಟಲ ಸರ್ಕಾರದ ಹುದ್ದೆಗಳು ಇಷ್ಟು ಖಾಲಿ ಇದಾವು. ಇವುಗಳನ್ನೆಲ್ಲ ಇನ್ನು ಕೆಲವೇ ದಿನದಲ್ಲಿ
ತುಂಬುತ್ತೀವಿ ಅಂತೇಳಿಸಿಂದ ನೀವು ಸ್ಟೇಟ್ಮೆಂಟನ್ನು ಕೊಡ್ತೀರಾ. ಅದರಿಂದ ವಿದ್ಯಾರ್ಥಿಗಳು ಏನಾಗ್ತಾರಪ್ಪ ಅಂದ್ರೆ ಇನ್ನು ಕೆಲವೇ ದಿನದಲ್ಲಿ ಸರ್ಕಾರಿ ನೌಕರಿಯನ್ನು ಕರಿತಾ ಇದ್ದಾರೆ, ಪೊಲೀಸ್ ಕರಿತಾ ಇದ್ದಾರೆ, PSI ಕರಿತಾ ಇದ್ದಾರೆ, KS ಕರಿತಾ ಇದ್ದಾರೆ ಅಂತೇಳಿ ರಾತ್ರಿ ಹಗಲು ಅನ್ನೋದೇ ಕಷ್ಟಪಟ್ಟು ಓದುವಂಥ ಅಭ್ಯರ್ಥಿಗಳಿಗೆ ಈಗ ಏನಾಗಿದೆಪ್ಪ ಅಂದ್ರೆ ನಿರಾಶೆಯಾಗಿದೆ. ಯಾಕೆ ನಿರಾಶೆಯಾಗಿದೆ ಅಂದರೆ ವಯಸ್ಸಿನ ಮಿತಿನೇ ಹೊಂಟದ. ಆದ್ದರಿಂದ ಏನು ಸರ್ಕಾರಿ ಹುದ್ದೆಗಳು ಖಾಲಿದವು, ದಯವಿಟ್ಟು ಸರ್ಕಾರಿ ಹುದ್ದೆಗಳನ್ನ ಸರ್ಕಾರದ ಮಟ್ಟದಲ್ಲಿ ನೀವು ಅದನ್ನು ವಿಚಾರವನ್ನು ಮಾಡಿ ಯುವಕರಿಗೆ ನ್ಯಾಯವನ್ನು ಕೊಡಬೇಕು. ಅದೇ ರೀತಿಯಾಗಿ ಎಷ್ಟೋ ತಾಯಿ ತಂದೆಗಳು ಏನಪ್ಪ ಅಂದ್ರೆ ಒಂದು ಕನಸನ್ನು ಕಟ್ಟಿಕೊಂಡಾರೆ, ನನ್ನ ಮಗ ಓದ್ತಾ ಇದ್ದಾನೆ, ನನ್ನ ಮಗ ರ್ಯಾಂಕ್ ಇದ್ದಾನೆ, ನನ್ನ ಮಗ ಸರ್ಕಾರಿ ನೌಕರಿ ಹಿಡಿತಾನೆ ಅಂತೇಳಿಕ್ಷಿಂದ ಎಷ್ಟೋ ಕನಸನ್ನು ಕಟ್ಟಿಕೊಂಡು ತಾವು ಹೊಟ್ಟೆಗೆ ಏನೂ ಇಲ್ಲದೇ ಇದ್ದರೂ ಸಹಿತ ಮಕ್ಕಳಿಗೆ ಕಡಿಮೆ ಮಾಡಬಾರ್ದು ಅಂತೇಳಿ ಮಕ್ಕಳಿಗಾಗಿ ದುಡಿಯತಕ್ಕಂಥ ತಂದೆ ತಾಯಿ ಕನಸನ್ನು ಇಟ್ಟುಕೊಂಡಿದ್ದಾರೆ. ಅವರ ಕನಸನ್ನು ದಯವಿಟ್ಟು ನಿರಾಶೆ ಮಾಡಬೇಡಿ ಅಂತೇಳಿ ನಾ ಸರ್ಕಾರದಲ್ಲಿ ವಿನಂತಿಯನ್ನು ಮಾಡ್ತೀನಿ. ಅಷ್ಟೇ ಅಲ್ಲದೆ ಎಷ್ಟೋ ಯುವಕರು ನಾನು ಈ ಸದ್ಯ ಕಾಲ್ಫಾರ್ಮ್ ಆದ್ರೆ ನಾನು ಸಿಲೆಕ್ಷನ್ ಆಗ್ತೀನಿ, ನಾನು ಫಿಸಿಕಲ್ಲು ತಯಾರಿದ್ದೀನಿ, ಎಕ್ಸಾಮ್ಗೂ ತಯಾರಿದ್ದೀನಿ, ಪರೀಕ್ಷೆಯನ್ನು 100ಕ್ಕೆ 100 ಗ್ಯಾರಂಟಿಯಾಗಿ ನಾ ಪಾಸ್ ಮಾಡ್ತೀನಿ ಅಂತಕ್ಕಂಥ ಕನಸನ್ನು ಕಟ್ಟಿಕೊಂಡು ಪ್ರತಿಯೊಂದು ಸಬ್ಜೆಕ್ಟನ್ನು ರಾತ್ರಿ ಹಗಲೇ ಕಣ್ಣಾಗಿ ಎಣ್ಣೆ ಬಿಟ್ಕೊಂಡಂತೀವಿ ನಾವು. ನಮ್ಮ ಉತ್ತರ ಕರ್ನಾಟಕ ಭಾಷೆಯೊಳಗೆ ಕಣ್ಣಾಗಿ ಎಣ್ಣೆ ಬಿಟ್ಕೊಂಡು ನಾವು ಓದೋದಂತೀವಿ. ಆ ರೀತಿ ಅಭ್ಯಾಸವನ್ನು ಮಾಡ್ತಕ್ಕಂಥ ಯುವಕ ಮತ್ತು ಯುವತಿಯರಿಗೆ ದಯವಿಟ್ಟು ವಯಸ್ಸಿನ ಮಿತಿಯನ್ನು ಹೆಚ್ಚಳ ಮಾಡಿ. ಅದೇ ರೀತಿಯಾಗಿ ಏನಪ್ಪ ಅಂದರೆ ಬೇಡಿಕೆ ಇಲ್ಲಿ ಸರ್ಕಾರದ ಎಲ್ಲೆಲ್ಲಿ ಯಾವ್ಯಾವ ಹುದ್ದೆಗಳ ಖಾಲಿದಾವೆ, ಈಗ A ದರ್ಜೆ ಆಗಿರ್ಬೋದು, B ದರ್ಜೆ ಆಗಿರ್ಬೋದು, C ದರ್ಜೆ ಆಗಿರ್ಬೋದು, D ದರ್ಜೆ ಆಗಿರ್ಬೋದು, ಪ್ರತಿಯೊಂದು ಹುದ್ದೆಗಳನ್ನು ಸರ್ಕಾರದವ್ರು ತುಂಬಬೇಕು. ಭಾಳಷ್ಟು ಜನ ನಮ್ಮ ಕರ್ನಾಟಕದ ಯುವಕರು ಯುವತಿಯರು ನಿರುದ್ಯೋಗಿಗಳು ಆಗ್ತಾ ಇದ್ದಾರೆ. ಡಿಗ್ರಿಯನ್ನು ಮುಗಿಸಿದ್ದಾರೆ, ಪದವಿ ಪಡೆದಿದ್ದಾರೆ, ಸಾಕಷ್ಟು ಮಾಸ್ಟರ್ ಡಿಗ್ರಿಯನ್ನು ಕಲ್ತಿದ್ದಾರೆ, ಆದರೂ ಸಹಿತ ಸರ್ಕಾರಿ ಜಾಬ್ ಇಲ್ಲ ಅಂಥೇಳಿ ಭಾಳಷ್ಟು ಜನ ಯುವಕರು ಆಮೇಲೆ ಯುವತಿಯರು ಏನಾಗಿದೆ ನಿರುತ್ಸಾಹಿಗಳಾಗ್ತಾ ಇದ್ದಾರೆ. ಏನು ಮಾಡೋದು ಜೀವನದಲ್ಲಿ, ಎಷ್ಟು ಸಾಲಿ ಕಲಿತು ನಾವು ಏನು ಮಾಡೋದು ಅಂತೇಳಿಂದ ಎಷ್ಟೋ ಜನ ವಿದ್ಯಾರ್ಥಿಗಳು ಅಂದ್ಕೊಳ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ಸರ್ಕಾರಕ್ಕೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿ ವತಿಯಿಂದ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ. 5 ವರ್ಷ ವಯಸ್ಸಿನ ಮಿತಿಯನ್ನು ಹೆಚ್ಚಳ ಮಾಡಬೇಕು. ಅದರ ಜೊತೆ ಏನಪ್ಪ ಅಂದ್ರೆ ಯಾವ್ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿದಾವ ಅವುಗಳನ್ನ ತುಂಬಬೇಕು. ಯಾಕಂದ್ರೆ ಈಗ ಭಾಳ ವರ್ಷ ಆಯ್ತು ರೀ, ತುಂಬೇ ಇಲ್ಲ. ಎಲ್ಲ ಸರ್ಕಾರ ನಿಮ್ಗೆಲ್ಲರಿಗೂ ಗೊತ್ತದ, ಕೊರೋನಾ ಬಂತು ಅವಾಗೂ ಸೀಟ್ಗಳನ್ನು ತುಂಬಲಿಲ್ಲ, ಮಧ್ಯೆ ಏನಾಯಿತು ಚುನಾವಣೆ ಬಂತು ಅವಾಗೂ ಸೀಟ್ಗಳನ್ನು ತುಂಬಲಿಲ್ಲ, ಆಮೇಲೆ ನೆಕ್ಸ್ಟ್ ಏನಾಯ್ತು ರೀ ಒಳ ಮೀಸಲಾತಿ ಸಲುವಾಗಿ ಸರ್ಕಾರ ಏನು ಮಾಡಿತ್ತು, ಒಳ ಮೀಸಲಾತಿದು ಅದು ಫೈನಲ್ ಆಗುತ್ತಾನ ಯಾವುದೇ ಸರ್ಕಾರಿ ಹುದ್ದೆಗಳನ್ನ ತುಂಬುವುದಿಲ್ಲ ಅಂತೇಳಿಸಿಂದ ಅವಾಗಾಯಿತು. ಒಟ್ಟಾರೆಯಾಗಿ ಏನಾಯ್ತಪ್ಪ ಅಂದ್ರೆ ಈಗ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಈಗ ಯಾವುದೇ ಹುದ್ದೆಗಳನ್ನ ಸರಿಯಾಗಿ ತುಂಬಿಲ್ಲ. ಎಷ್ಟೋ ಜನ ಯುವಕರು ನಾವು PSI ಆಗಬೇಕು, KS ಪಾಸ್ ಮಾಡಬೇಕು, ಪ್ರತಿಯೊಂದರಲ್ಲಿ ಒಂದೊಂದು ಕನಸುಗಳನ್ನು ಕಟ್ಟಿಕೊಂಡು ಓದ್ತಾ ಇದ್ದಾರೆ. ಅಂಥ ಅಭ್ಯರ್ಥಿಗಳ ಕನಸು ನನಸು ಮಾಡಲಿಕ್ಕೆ ದಯವಿಟ್ಟು ಸರ್ಕಾರದವರು ಸಹಕಾರನ ಮಾಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಯಾಕಂದರೆ ಹೋರಾಟ ಜಿಲ್ಲೆಯಿಂದ ಜಿಲ್ಲೆಗೆ ಅಂದರೆ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಸರ್ಕಾರ ಬೇಗನೆ ಎಚ್ಚೆತ್ತುಕೊಂಡು ಮಾನ್ಯ ಗೃಹ ಸಚಿವರಾಗಿರ್ಬೋದು, ಅದೇ ರೀತಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ಮಂತ್ರಿಮಂಡಲ ಮತ್ತು ಸಚಿವರು ಎಲ್ಲರೂ ಸೇರಿಕೊಂಡು ಬೇಗನೆ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಯುವಕರಿಗೆ ಮತ್ತು ಯುವತಿಯರಿಗೆ ಏನು ಮಾಡಬೇಕಪ್ಪ ಅಂದ್ರೆ ಅವರ ಜೀವನಕ್ಕೆ ದಾರಿ ಆಗಬೇಕು. ನಿಮ್ಮನ್ನು ಎಲ್ಲರನ್ನೂ ಅವ್ರು ನೆನೆಸುವಂತ ಆಗಬೇಕು. ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಯಸ್ಸನ್ನು ಹೆಚ್ಚಳ ಮಾಡಿ ಅವ್ರ ಬೇಡಿಕೆ ಇರೋದು ಇಷ್ಟ ರೀ, ಬೇರೆ ಇದನ್ನು ಏನೂ ಬೇಡಿಕೆ ಕೇಳ್ತಾ ಇಲ್ಲ. ಅವರು ನಮ್ಗೆ ಹಣ ಕೊಡ್ರಿ, ಅದನ್ನು ಕೊಡ್ರಿ, ಇದನ್ನು ಕೊಡ್ರಿ ಏನೂ ಕೇಳ್ತಾ ಇಲ್ಲ. ಅವ್ರು ಕೇಳ್ತಿರ್ತಕ್ಕಂಥ ಬೇಡಿಕೆ ಏನಪ್ಪ ಅಂದ್ರೆ ನಮ್ಮ ವಯಸ್ಸು ಮುಗಿಲಿಕ್ಕೆ ಬರ್ತಾ ಇದೆ, ನಾವು 4 ವರ್ಷದಿಂದ ಓದ್ತಾ ಇದ್ದೆ, ಈಗ ಕರೆದ್ರೆ ನನಗೆ ವಯಸ್ಸು ಬರೋದಿಲ್ಲ ಅಂತೇಳಿ ಅವರ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. 5 ವರ್ಷ ವಯಸ್ಸಿನ ಹೆಚ್ಚಳ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲ ವಿಭಾಗದಲ್ಲಿ ಏನಪ್ಪ ಅಂದ್ರೆ ಖಾಲಿ ಇರತಕ್ಕಂಥ ಹುದ್ದೆಗಳನ್ನ ತುಂಬ್ರಿ ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದೇ ರೀತಿಯಾಗಿ ವಯಸ್ಸಿನ ಮಿತಿಯನ್ನು 5 ವರ್ಷ ಹೆಚ್ಚಳ ಮಾಡಿ ಅಂತೇಳಿಸಿದ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಕೂಡಲೇ ಯುವಕರ ಮತ್ತು ಯುವತಿಯರ ಈ ಹೋರಾಟವನ್ನು ತಿಳಿದುಕೊಂಡು, ಯಾಕಂದರೆ ಇಲ್ಲಿ ಎಲ್ಲ ಮೀಡಿಯಂ ಫ್ಯಾಮಿಲಿ ಅವ್ರದಾರ್ರಿ, ಯಾರೂ ಶ್ರೀಮಂತರಲ್ಲ, ಇದರಲ್ಲಿ ಯಾರೂ ಶ್ರೀಮಂತರಲ್ಲ. ಈ ರೀತಿ ಹೋರಾಟ ಮಾಡ್ಬೇಕಾದ್ರೆ ರಾತ್ರಿ ಹಗಲಿ ಅನ್ನೋದೇ ಮನೆಯಲ್ಲಿ ಎಷ್ಟೋ ಕಷ್ಟ ಇದ್ದರೂ ಸಹಿತ ತಾವು ಕಷ್ಟಪಟ್ಟು 2 ವರ್ಷ 3 ವರ್ಷ 4 ವರ್ಷ ಮನೆಯಲ್ಲಿ ಊಟನ ಮಾಡಿರಂಗಲ್ಲ ರೀ, ಓದು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಊಟ ಮಾಡಿ ಜೀವನ ಕಳೆದು ಅಭ್ಯಾಸವನ್ನು ಮಾಡಿ ಒಂದು ಸರ್ಕಾರಿ ನೌಕರಿಯನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಒಂದು ಕನಸನ್ನು ಕಟ್ಟಿಕೊಟ್ಟಂಥ ನಮ್ಮ ಯುವಕರಿಗೆ ಬೇಗನೆ ಏನಪ್ಪ ಅಂದ್ರೆ ತಮ್ಮ ತೀರ್ಮಾನವನ್ನು ಮಾಡಬೇಕು. ಅದು ತೀರ್ಮಾನ ಗಟ್ಟಿಯಾಗಿರಬೇಕು. 5 ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಮಾಡಬೇಕು. ಅದರ ಜೊತೆ ಎಲ್ಲ ರೀತಿ ಹುದ್ದೆಗಳನ್ನು ತುಂಬಬೇಕೆಂದು ಮತ್ತೊಮ್ಮೆ ಎಲ್ಲ ಯುವಕರ ಪರವಾಗಿ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ತೀನಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು.
ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.